ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ನೋಡಿದವರು ತುಂಬ ಜನ ಕೇಳ್ತಾ ಇದ್ರು, ನೀವು ನರ್ಸರಿ ಟೂರ್ ವಿಡಿಯೋ ಒಂದು ಮಾಡಲೇ ಇಲ್ವಲ್ಲ ಅಂತ. ಸೊ ಇವತ್ತು ನರ್ಸರಿ ಟೂರ್ ವಿಡಿಯೋ ಮಾಡೋಣ ಅಂತ ಹೊರಟಿದ್ದೀನಿ. ನನ್ನ ಹತ್ರ ಇರೋ ಹೆಚ್ಚಿನ ಗಿಡಗಳೆಲ್ಲ ಈ ನರ್ಸರಿಯಿಂದನೇ ತೊಗೊಂಡಿರೋದು. ಅದು ಹೇಗಿದೆ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಕ್ಡೌನ್ ಇದ್ರೂ ಕೂಡ ನರ್ಸರಿಗಳಿಗೆಲ್ಲ ಈವ್ನಿಂಗ್ ತನಕ ಓಪನ್ ಇಟ್ಕೊಳ್ಳೋಕೆ ಪರ್ಮಿಷನ್ ಇರುತ್ತೆ. ಆದರೆ ನಮಗೆ 3 ದಿನ ಮಾತ್ರ ಓಪನ್ ಇರುತ್ತೆ. ಮಂಡೇ, ವೆಡ್ನೆಸ್ಡೇ, ಫ್ರೈಡೇ. ಅದು 10 o'clock ಒಳಗೆ, ಅಷ್ಟರೊಳಗೆ ಮುಗಿಸ್ಕೊಂಡು ಬಂದುಬಿಡಬೇಕು. ಇದು ಹಾಸನ್ ಮತ್ತು ಸಕಲೇಶ್ಪುರ ಮಧ್ಯದಲ್ಲಿ ಬರುತ್ತೆ. ಬೆಂಗಳೂರು ಮಂಗಳೂರು ಓಡಾಡೋರಾಗಿದ್ದರೆ ಇದನ್ನು ನೋಡಿರ್ತೀರಾ, ಆದರೆ ಅಬ್ಸರ್ವ್ ಮಾಡಿರಲ್ಲ ಅನಿಸುತ್ತೆ. ಹೈವೇ ಪಕ್ಕದಲ್ಲೇ ಬರುತ್ತೆ. ಫಸ್ಟ್ ಇವಾಗ ದಾಸವಾಳ ಗಿಡಗಳಿಂದನೇ ತೋರ್ಸೋಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಇರೋ ಗಿಡಗಳಲ್ಲಿ ದಾಸವಾಳದ ಕಲರ್ಸ್ನೇ ತುಂಬ ಜನ ನೀವು ಇಷ್ಟಪಟ್ಟಿರೋದು. ನನ್ನ ಹತ್ರ ಇರೋ ಹೆಚ್ಚಿನ ಕಲರ್ಸು ಇದೇ ನರ್ಸರಿಯಲ್ಲಿ ತಗೊಂಡಿರೋದು. ಇದೆಲ್ಲ ಹೈಬ್ರಿಡ್ ದಾಸವಾಳಗಳು. ಯಾವ ಕಲರ್ ತಗೊಂಡ್ರು 150 rupees. ಗ್ರಾಫ್ಟೆಡ್ ದಾಸವಾಳಗಳನ್ನು ಇದೆ, ಅದೆಲ್ಲ ಇನ್ನೊಂದು ಸೈಡ್ ಇತ್ತು. ಅಲ್ಲಿ ಕೆಲಸ ನಡೀತಾ ಇತ್ತು ಅಂತ ನಾವು ಆ ಕಡೆ ಹೋಗಲೇ ಇಲ್ಲ. ನಾನು ರೀಸೆಂಟ್ ವೀಡಿಯೋಸಲ್ಲೆಲ್ಲ ತೋರಿಸ್ತಾ ಇದ್ದೀನಲ್ಲ, ಅದೆಲ್ಲ ಇನ್ನೊಂದು ನರ್ಸರಿ, ಅದು ಗ್ರೀನ್ ಫ್ಲೋರಾ ಅಂತ. ಇನ್ನೊಂದ್ಸಲ ಲಾಕ್ಡೌನ್ ಮುಗಿದ್ಮೇಲೆ ನಾನು ಆ ನರ್ಸರಿ ಟೂರ್ ಕೂಡ ಮಾಡಿಸ್ತೀನಿ ನಿಮಗೆ. ನನ್ನ ವೀಡಿಯೋಸಲ್ಲಿ ಯೆಲ್ಲೋನಲ್ಲಿ 4-5 ಶೇಡ್ ತೋರಿಸ್ತಾ ಇರ್ತೀನಲ್ಲ, ಅದೆಲ್ಲ ಇದೇ ನರ್ಸರಿಯಲ್ಲಿ ತಗೊಂಡಿರೋದು. ಈ ಸಲ ಇದೊಂದು ಪಿಂಕ್ ಮಾತ್ರ ನಾನು ತಗೊಂಡಿದ್ದೀನಿ. ಈ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ರೋಸ್ ಪ್ಲಾಂಟ್ಸ್. ಈ ಸಲ ಯಾವುದೇ ರೋಸ್ ಪ್ಲಾಂಟ್ಸ್ ತಗೊಳ್ತಾ ಇಲ್ಲ ನಾನು. ಟೈಗರ್ ರೋಸ್ ಅಂತ ಈ ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪ್ಲಾಂಟ್ಗೋಸ್ಕರ ನಾನು ತುಂಬ ಕಡೆ ಹುಡುಕ್ತಾ ಇದ್ದೀನಿ. ಯಾವ ನರ್ಸರಿಗಳಲ್ಲೂ ಸಿಗ್ತಾ ಇಲ್ಲ, ಆನ್ಲೈನಲ್ಲಿ ಕೂಡ ಸಿಗ್ತಾ ಇಲ್ಲ ಇದು. ರೋಸ್ ಪ್ಲಾಂಟ್ಸ್ ಆದಮೇಲೆ ಪಕ್ಕದಲ್ಲಿ ಕಾಣಿಸ್ತಾ ಇರೋದೆಲ್ಲ ಬೋಗನ್ವಿಲಿಯಾ. ಇದೆಲ್ಲ ಗ್ರಾಫ್ಟೆಡ್ ಬೋಗನ್ವಿಲಿಯಾ. ಒಂದು ಪ್ಲಾಂಟಲ್ಲಿ 4 ಕಲರ್ ಇರುತ್ತೆ. ಕಲರ್ನ ಇವಾಗ ಹತ್ರದಿಂದ ತೋರಿಸ್ತೀನಿ. ಒಂದು ಗಿಡದಲ್ಲಿ 4 ಕಲರ್ ಇದೆ. 4 ಕಲರ್ ಬೋಗನ್ವಿಲಿಯಾ ತಗೊಂಡು ಒಂದು ಗಿಡಕ್ಕೆ ಗ್ರಾಫ್ಟ್ ಮಾಡಿರ್ತಾರೆ. ಅದು ಹೇಗಿರುತ್ತೆ ಅಂತ ಇವಾಗ ನಿಮಗೆ ಹತ್ರದಿಂದ ತೋರಿಸ್ತೀನಿ ನೋಡಿ. ಒಂದೇ ಗಿಡಕ್ಕೆ 4 ಕಲರ್ ಬೋಗನ್ವಿಲಿಯಾ ಕಟ್ಟಿಂಗ್ ತಗೊಂಡು ಕಸಿ ಮಾಡಿರ್ತಾರೆ. ಸಮ್ಮರಲ್ಲಿ ಬೋಗನ್ವಿಲಿಯಾದಲ್ಲಿ ತುಂಬ ಹೂವಿರುತ್ತೆ. ಇವಾಗ ಸೀಸನ್ ಮುಗಿತಾ ಬಂತು, ಇನ್ಮೇಲೆ ಹೂ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಆಂಥೋರಿಯಮ್ಸ್ ಅಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಇಲ್ಲಿಂದನೇ ನಾನು ಜಾಸ್ತಿ ತಗೊಂಡಿರೋದು. ತುಂಬ ವೆರೈಟೀಸ್ ಇದೆ. ನಿಮ್ಗೆ ಯಾವ ರೀತಿ ಬೇಕಾದರೂ ಸಿಗುತ್ತೆ, ಯಾವ ಕಲರಲ್ಲಿ ಬೇಕಾದರೂ ಸಿಗುತ್ತೆ. ಮಿನಿಯೇಚರ್ ಸಿಗುತ್ತೆ, ಅಂದರೆ ತುಂಬ ಸಣ್ಣ ಸೈಜಿನ ಹೂ ಬರುತ್ತಲ್ಲ ಅದು ಸಿಗುತ್ತೆ. ಆಮೇಲೆ ದೊಡ್ಡ ಹೂ ಕೂಡ ಸಿಗುತ್ತೆ. ಇದೆಲ್ಲ ಆರ್ಕಿಡ್ಸ್. ನನ್ನ ಹತ್ರ ಇರೋ 3 ಕಲರು ಇಲ್ಲಿಂದನೇ ತೊಗೊಂಡಿರೋದು. ಈ ಆರ್ಕಿಡ್ಸ್ ರೇಟ್ ಕಡಿಮೆ ಆಗೋದಿಲ್ಲ, ಯಾವಾಗಲೂ 450ನೇ ಇರುತ್ತೆ. ನರ್ಸರಿಗಳಲ್ಲಿ ಈ ಪಾಲಿಹೌಸ್ ಒಳಗಿರೋಂಥ ಗಿಡಗಳಿಗೆ ಬೇರೆ ರೀತಿ ಮೇಂಟೆನೆನ್ಸ್ ಇರುತ್ತೆ. ಇದರಿಂದ ಹೊರಗಡೆ ಡೈರೆಕ್ಟ್ ಸನ್ಲೈಟಲ್ಲಿರೋಂಥ ಗಿಡಗಳಿಗೆ ಬೇರೆ ರೀತಿ ಮೇಂಟೆನೆನ್ಸ್ ಇರುತ್ತೆ. ಮೊದಲು ಏನು ಮಾಡ್ತಾ ಇದ್ದೆ, ನರ್ಸರಿಗೆ ಹೋದಾಗ ಯಾವ ಗಿಡದಲ್ಲಿ ಹೂ ಚೆನ್ನಾಗಿದೆ, ಯಾವ ಗಿಡ ನೋಡೋಕೆ ತುಂಬ ಚೆನ್ನಾಗಿದೆ ಅದನ್ನು ತೊಗೊಂಡು ಬರ್ತಾ ಇದ್ದೆ. ಅದು ಬಿಸಿಲಲ್ಲಿದೆಯೋ ನೆರಳಲ್ಲಿದೆಯೋ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆಮೇಲೆ ಮನೆಗೆ ತಂದಮೇಲೆ ಆ ಗಿಡ ಸತ್ತೋದ್ಮೇಲೆ ಗೊತ್ತಾಯಿತು. ಈ ರೀತಿ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಗೊತ್ತಾಯಿತು ಪ್ರತಿಯೊಂದು ಗಿಡಕ್ಕೂ ಬೇರೆ ಬೇರೆ ರೀತಿ ಮೇಂಟೆನೆನ್ಸ್ ಇರುತ್ತೆ ಅಂತ. ಪಾಲಿಹೌಸ್ ಒಳಗಿದ್ರೂ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ. ಸನ್ಲೈಟ್ ತುಂಬ ಜಾಸ್ತಿ ಇದ್ದಾಗ ಈ ರೀತಿ ನೆಟ್ಟನ್ನ ಕವರ್ ಮಾಡ್ತಾ ಇರ್ತಾರೆ. ಮೋಡ ಜಾಸ್ತಿ ಇದ್ದಾಗ ಆ ನೆಟ್ಟನ್ನ ಓಪನ್ ಮಾಡ್ತಾ ಇರ್ತಾರೆ.
ಟೆಂಪ್ರೇಚರ್ ತುಂಬ ಜಾಸ್ತಿ ಇದ್ದಾಗ ಸುತ್ತ ಚಿಕ್ಕ ಚಿಕ್ಕ ಪೈಪ್ಗಳು ಕಾಣ್ತಾ ಇದೆಯಲ್ಲ, ಅದರಿಂದ ಫಾಗ್ನ ಸ್ಪ್ರೇ ಮಾಡ್ತಾ ಇರ್ತಾರೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಲಾಂಚೋ ಪ್ಲ್ಯಾಂಟ್ಸ್. ಇದು ಸೀಸನ್ ಇವಾಗ ಮುಗ್ದೋಯ್ತು. ನೆಕ್ಸ್ಟ್ ವಿಂಟರ್ ಬರುತ್ತಲ್ಲ, ಆವಾಗ ಇದು ಹೂ ಜಾಸ್ತಿ ಬಿಡೋಕ್ಕೆ ಶುರುವಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಮಧ್ಯೆ ಒಂದು ಕ್ಲಾರಿಫೈ ಮಾಡ್ತೀನಿ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನೀವು ಕಮೆಂಟ್ಸಲ್ಲಿ ನನ್ನ ಯಾವಾಗಲೂ ಕೇಳ್ತಾ ಇರ್ತೀರಾ ಯಾವ ನರ್ಸರಿಯಲ್ಲಿ ತೊಗೊಂಡಿದ್ದು ಅಂತ. ಅದನ್ನು ತೋರ್ಸೋಕ್ಕೋಸ್ಕರ ನಾನು ಈ ನರ್ಸರಿಗೆ ಕರ್ಕೊಂಡು ಬಂದಿದ್ದೆ ನಿಮ್ಮನ್ನು. ಇದೆಲ್ಲ ಸಕ್ಯುಲೆಂಟ್ಸ್. ಸಕ್ಯುಲೆಂಟ್ಸಲ್ಲಿ ಇಲ್ಲಿ ತುಂಬ ವೆರೈಟೀಸ್ ಇದೆ. ಟೂ ಇಯರ್ಸ್ ಬ್ಯಾಕು ನಾನು ಸಕ್ಯುಲೆಂಟ್ಸ್ ಎಲ್ಲ ತೊಗೊಂಡಾಗ ಆ ಗಿಡಗಳಿಗೆ 300-350 ಎಲ್ಲ ಇತ್ತು. ಇವಾಗ ಎಲ್ಲ ಸಕ್ಯುಲೆಂಟ್ಸ್ಗೂ 150 ಮಾಡಿದ್ದಾರೆ. ಈ ಸಕ್ಯುಲೆಂಟ್ಸ್ ತಗೋಬೇಕಾದ್ರೆ ಬೇಬಿ ಪ್ಲಾಂಟ್ಸ್ ಜಾಸ್ತಿ ಯಾವುದ್ರಲ್ಲಿರುತ್ತೆ ನೋಡಿ ತೊಗೊಂಡ್ರೆ ನಮಗೆ ಪ್ರಾಫಿಟ್ ಜಾಸ್ತಿ. ಹೂವಿನ ಗಿಡ ತಗೋಬೇಕಾದ್ರೆ ಯಾವ ಗಿಡದಲ್ಲಿ ಹೂವಿಗಿಂತ ಮೊಗ್ಗು ಜಾಸ್ತಿ ಇರುತ್ತೆ ಅಂಥ ಗಿಡನ ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗ ಮನೆಗೆ ಬಂದ್ಮೇಲೂ ಆ ಗಿಡದಲ್ಲಿ ಹೂ ಅರಳ್ತಾನೆ ಇರುತ್ತೆ, ನಮ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇವಾಗ ಬರ್ತಾ ಇದೆಯಲ್ಲ, ಈ ಪ್ಲಾಂಟ್ ಬಗ್ಗೆ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾನೆ ಇರ್ತೀರಾ, ಇದ್ರದ್ದು ಕೇರ್ ಬಗ್ಗೆ ಹೇಳಿ ಅಂತ. ಯುಫೋರ್ಬಿಯಾ ಈ ಪ್ಲಾಂಟ್ನ ನಾನು ಬೆಳೆದಿಲ್ಲ ಯಾವಾಗಲೂ. ನನ್ನ ನೇಬರ್ಸ್ ಹತ್ರ, ಫ್ರೆಂಡ್ಸ್ ಮನೆಯಲ್ಲೆಲ್ಲ ಇದೆ. ನನಗೆ ಈ ಗಿಡ ಅಷ್ಟೊಂದು ಇಷ್ಟ ಆಗಲ್ಲ, ಅದರಲ್ಲಿ ಮುಳ್ಳಿರುತ್ತೆ. ಆದರೆ ತುಂಬ ಈಸಿ ಮೇಂಟೆನೆನ್ಸ್ ಪ್ಲಾಂಟು, ಹೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈ ಮೊಸಾಂಡೋ ಪ್ಲಾಂಟಲ್ಲಿ ಲೈಟ್ ಪಿಂಕ್ ಮತ್ತು ವೈಟ್ ತುಂಬ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ. ಆದರೆ ರೆಡ್ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಮೊಸಾಂಡೋದಲ್ಲಿ ಯೆಲ್ಲೋ ಕಲರ್ ನೋಡಿದ್ದು, ಹಾಗಾಗಿ ರೆಡ್ ಮತ್ತು ಯೆಲ್ಲೋ ಕಲರ್ನ ತಗೊಂಡೆ. ಇದೆಲ್ಲ ಬ್ರೊಮೇಲಿಯಾಡ್ಸ್ ಅಂತ, ತುಂಬ ಕಡಿಮೆ ಟೆಂಪ್ರೇಚರಲ್ಲಿ ಬೆಳೆಯುವಂಥ ಗಿಡ, ಶೇಡಲ್ಲಿ ಬೆಳೆಯುವಂಥ ಗಿಡ ಇದು. ಇದರದ್ದು ಒಂದು ಸ್ಪೆಷಾಲಿಟಿ ಏನು ಅಂದರೆ, ಒಂದ್ಸಲ ಈ ಹೂ ಬಿಟ್ಟರೆ 6 ತಿಂಗಳ ತನಕ ಆ ಹೂ ಹಾಗೆ ಇರುತ್ತೆ. ಇನ್ನು 6 ತಿಂಗಳು ಆ ಗಿಡದಲ್ಲಿ ಹೂ ಬರಲ್ಲ, ಮತ್ತೆ ಹೂ ಬಿಡೋದಕ್ಕೆ 6 ತಿಂಗಳು ಬೇಕಾಗತ್ತೆ. ಈ ಗಿಡದಲ್ಲಿ 3 ಕಲರ್ ಇದೆ ನನ್ನ ಹತ್ರ. ಈ ಗಿಡದ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾವಾಗಲೂ 450 ಸ್ಟಾರ್ಟ್ ಆಗುತ್ತೆ. ಇಂಡೋರ್ ಪ್ಲಾಂಟ್ಸಲ್ಲಿ ತುಂಬ ವೆರೈಟೀಸ್ ಇದೆ. ಇದೆಲ್ಲ ಕಲರ್ಡ್ ಆಗ್ಲೋನಿಮಾ. ಇದ್ರ ಎಲೆಗಳ ಕಲರೇ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮನಿ ಪ್ಲಾಂಟಲ್ಲಿ ಕೂಡ ತುಂಬ ವೆರೈಟೀಸ್ ಇದೆ. ತುಂಬ ದೊಡ್ಡ ನರ್ಸರಿ ಆಗಿರೋದ್ರಿಂದ ಹೂವಿನ ಗಿಡಗಳಿಂದ ಹಿಡಿದು ಹಣ್ಣಿನ ಗಿಡಗಳು, ತೋಟದಲ್ಲಿ ಹಾಕುವಂಥ ಮರಗಳು, ಎಲ್ಲ ರೀತಿ ಗಿಡಗಳು ಸಿಗುತ್ತೆ ಇಲ್ಲಿ.
ಗಿಡದಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ ಗಿಡನ ತೊಗೊಂಡಿದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ಡ್ರ್ಯಾಗನ್ ಫ್ರೂಟ್ ಗಿಡ. ಈ ನರ್ಸರಿಯಲ್ಲಿ ಗಿಡಗಳು ಮಾತ್ರ ಅಲ್ಲ, ಒಂದು ಗಾರ್ಡನ್ ಸೆಟಪ್ ಮಾಡೋದಕ್ಕೆ ಕಾಂಪೋಸ್ಟಿಂದ ಹಿಡಿದು ಏನೇನು ಬೇಕಾಗುತ್ತೆ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಈ ನರ್ಸರಿ ಟೂರ್ ವಿಡಿಯೋ ಕೆಲವರಿಗೆ ಇಷ್ಟ ಆಗಿರ್ಬೋದು, ಅಥವಾ ಇಷ್ಟ ಆಗದೇನೂ ಇರ್ಬೋದು, ಅಥವಾ ಕೆಲವರಿಗೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು. ಆದರೆ ನನಗೆ ಏನು ಅನಿಸುತ್ತೆ ಅಂದರೆ, ನಾವು ಗಿಡಗಳನ್ನ ತೊಗೊಂಡು ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ಈಸಿಯಾಗಿರಬೇಕು, ಗಿಡಗಳು ಹಾಳಾಗದೇ ಇರೋ ಥರ ತರಬೇಕು. ಜೊತೆಗೆ ನಮಗೆ ಹತ್ತಿರದಲ್ಲಿ ಎಲ್ಲಿ ಹೆಲ್ದಿಯಾಗಿರೋ ಪ್ಲ್ಯಾಂಟ್ ಸಿಗುತ್ತೆ ಅಲ್ಲಿಂದನೇ ತಗೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.